ಯಾವೂರಮ್ಮ ನಿಂದು? ದ್ಯಾವಿಪುರದಿಂದ ಬಂದೀವಿ. ಒಮ್ಮೊಮ್ಮೆ ಒಬ್ಬೊಬ್ಬರ ಮುಖ ನೋಡಿದಾಗ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಪರಿಶುದ್ಧತೆ ಗೊತ್ತಾಗುತ್ತೆ. ಆದರೆ ನಿನ್ನ ಮನಸ್ಸಿನಲ್ಲಿರೋ ಪರಿಶುದ್ಧತೆಗೆ ಸಾಕಷ್ಟು ಕಷ್ಟಗಳು ಬಂದು ತೊಡ್ಕೊಂಡ್ಬಿಟ್ಟಿದ್ದಾವೆ. ಚಿಂತೆ ಮಾಡಬೇಡ. ಆ ಅಮ್ಮನವರ ಅನುಗ್ರಹದಿಂದ ಆ ಎಲ್ಲ ಕಷ್ಟಗಳು ಸದ್ಯದಲ್ಲೇ ಪರಿಹಾರವಾಗುತ್ತೆ. ಐನೋರೇ, ನೀವು ತೆಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ಒಂದು ಮಾತು ಕೇಳ್ಬೈದ? ಏನು ಹೇಳಮ್ಮ? ನನಗೆ ಈ ಊರಿನಾಗೆ ಯಾರೂ ಪರಿಚಯ ಇಲ್ಲ. ನೀವು ಅಂದರೆ ಇಲ್ಲೇ ಆಚೆ ಕಡೆ ಮಲ್ಕೋಬೋದಾ? ಬೇಕಾದ್ರೆ ನಾನು ಇಲ್ಲೆಲ್ಲ ಒರೆಸೋದು ಗುಡಿಸೋದು ಎಲ್ಲ ಸೇವೆನೂ ಮಾಡಿಕೊಡ್ತೀನಿ. ನಾನು ಗುಡಿ ಸುತ್ತ ಗುಡಿಸ್ತೀನಿ, ನೀರು ಹಾಕ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ. ಆಮ್ಯಾಕೆ ಈ ಗುಡಿ ಅಂಗಳದಾಗೆ ಒಂಚೂರು ಕಸ ಇಲ್ದಂಗೆ ಕನ್ನಡಿ ನೋಡ್ಕೊಂಡಂಗೆ ನೋಡ್ಕೋತೀನಿ ಸ್ವಾಮಿಗಳ. ಬೇಕಾದ್ರೆ ಬರೋ ಭಕ್ತಾದಿಗಳು ಚಪ್ಪಲಿ ಬೇಕಾದ್ರೂ ಕಾಯ್ತೀನಿ. ನಿಮಗೆ ತೊಂದರೆ ಆಯ್ತದೆ ಅಂದರೆ ಬೇಡ, ನಾನು ಯಾರಿಗೆಲ್ಲಾದರೂ ನೋಡ್ಕೊಂತೀನಿ. ಛೇ, ಹಾಗೇನಿಲ್ಲಮ್ಮ. ಹಿಂದೆ ಯಾರೋ ಒಬ್ಬರು ಬಂದು ಹೀಗೆ ಕೇಳಿ ನಮ್ಮ ದೇವಸ್ಥಾನದಲ್ಲಿ ಹಿಡ್ಕೊಂಡಿದ್ರು. ಅದು ಜ್ಞಾಪಕ ಬಂತು ಅಷ್ಟೇ. ನೋಡ್ತಾಯಿ, ನೀನು ಯಾವ ಕೆಲಸನೂ ಕೂಡ ದೇವಸ್ಥಾನದಲ್ಲಿ ಮಾಡಬೇಕಾಗಿಲ್ಲ. ಸದ್ಯಕ್ಕೊಂದೆರಡು ದಿನ ನೀನು ಇಲ್ಲಿ ಇರ್ಬೋದು. ಹಂಗೆ ಇಟ್ಬಿಡಿ, ಊಟ ಮಾಡಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ ಬಾವ. ಅವ್ರು ಎಲ್ಲೋಗವ್ರಂತ ಹೂವೇ ಮಾಡ್ಕೊಳಕ್ಕೂ ಆಯ್ತಿಲ್ಲ ಕಣ. ಎಲ್ಲ ಕಡೆ ಹುಡುಕ್ತಾ ಇದೀವಿ. ಗೂಳಿ ಲಾಲ ಎಲ್ಲ ಹುಡುಕ್ತಾರ ತಾನೆ? ಹ್ಞೂ ಅಣ್ಣ, ನೀ ಕರ್ದೆ ಅಂತ ಇಲ್ಲಿ ಬಂದ್ವಿ. ಇಲ್ಲಾಂದ್ರೆ ಬ್ಯಾರೆ ಏರಿಯಾ ಕಡೆ ಹುಡ್ಕಕ್ ಹೋಯ್ತಿದ್ವಿ. ನಿಮ್ಗೆ ಇನ್ನೊಂದು ಕೆಲಸ ಐತೆ ಕಣ್ರಲ್ಲ. ಏನಣ್ಣ? ಜಿಗ್ನಿ ಫೋನ್ ಮಾಡಿದ. ಅಣ್ಣ, ಇಲ್ಲೇನೋ ಗೋಲ್ಮಾಲ್ ನಡೀತಾ ಇದೆ ಅಣ್ಣ. ಈ ನನ್ನ ಮಕ್ಕಳು ಸಿಕ್ಕಾಕೊಂಡಾಗ ಏನೂ ಬಾಯ್ ಬಿಡ್ಲಿಲ್ಲ. ಈಗ ಹಿಡೀರಂತ ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ರು ಪುಟ್ಟಕ್ಕನೆ ಅಂತ ಹೇಳಿಕೆ ಕೊಟ್ಟಿದಾರಣ್ಣ. ಸರಿ ಅಣ್ಣ, ನಾವು ಹೋಗಿ ನೋಡ್ಕತ್ತೀವಿ. ಮುಂಗುಸಿ, ನಾವು ಹೋಗೋದಿರ್ಲಿ, ಇಲ್ಲಿ ಅಣ್ಣ ಒಬ್ಬರೇ ಆಗ್ತಾರಲ್ವಾ? ಓ ಹೌದಲ್ವೇ? ಹಾ. ಲೇ, ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನೀವು ಹೋಗಿ ಬನ್ನಿ, ನಾನು ನೋಡ್ಕೊತೀನಿ. ಸರಿ ಅಣ್ಣ, ನಾವು ಬರ್ತೀವಿ. ನೀವು ನಿಮ್ಮ ಮಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಾಗ ಅವರು ಬೆಂಗಳೂರಲ್ಲಿರೋ ವಿಚಾರ ಗೊತ್ತಾಯ್ತು. ನಾವಲ್ಲಿ ಹುಡುಕ್ಬೇಕಾದ್ರೆ ನಮ್ಗೊಂದು ಹೆಣ್ಣಿನ ಶವ ಸಿಕ್ತು. ಆಕ್ಚುಲಿ ಅವ್ರ ಮುಖ ಗುರ್ತು ಸಿಗದೆ ಇರೋ ತರ ಜಜ್ಜೋಗಿದೆ. ಇಲ್ಲ ಹಂಗೆಲ್ಲ ಏನೂ ಆಗಿಲ್ಲ. ಒಬ್ಬ ಸಿಗ್ತಾರೆ. ಮೆಸ್ ವಾಪಸ್ ಬರೋಸಲ್ಲಿ ಒಬ್ಬ ನಿಂಗನ ಮಾಡಿ ಹುಡುಕ್ಲೇಬೇಕು. ಹಲೋ ಮಿಸ್ಸು, ರೀಚ್ ಆದ್ರಶ್ರೀ? ಹಾಂ ಮಿಸ್ಸು, ನಾನು ಆಗಲೇ ಬಂದೆ. ವಿಡಿಯೋ ಕಾಲ್ ಮಾಡಿ. ಅದು ಮಿಸ್ಸು ನಾನೇ ಮಾಡಮ್ಮ ಅನ್ಕೊಂಡೆ, ಆದರೆ ಇಂಟರ್ನೆಟ್ ಖಾಲಿ ಆಗೋಯ್ತು. ನಾಳೆ ಮಾಡ್ತೀನಿ. ಹೌದಾ? ಸರಿ, ಅತ್ತೆಗೆ ಫೋನ್ ಕೊಡಿ. ನನಗೆ ಅವ್ರ ಹತ್ರ ಮಾತಾಡಬೇಕು ಅನಿಸ್ತಿದೆ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ. ನೀವು ಹೋಗಿ ಕೊಡಿ ಪ್ಲೀಸ್.
ಅಲ್ಲ ಈಟೋದ್ಗೆ ಯಾಕೆ ಮಿಸ್ಸು ಮನಿಕೊಂಡಿರ್ತಾರೆ ನಾಳೆ ಬೇಕಾದ್ರೆ ಎಷ್ಟು ಸುಳ್ಳು ಹೇಳ್ತೀರಾ ಶ್ರೀ? ನನ್ನಿಂದ ಈ ವಿಷಯ ಯಾಕೆ ಮುಚ್ಚಿಟ್ರಿ? ಅವ್ವ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ವಿಷಯ ಯಾಕೆ ಮುಚ್ಚಿಟ್ರಿ? ಮಿಸ್ಸು ಅದು ನೀವು ಅವ್ವ ಎಲ್ಲಿದ್ದಾಳೆ ಹೇಳಿ ಶ್ರೀ, ಪ್ಲೀಸ್ ಈಗ್ಲಾದ್ರೂ ಹೇಳಿ. ಮಿಸ್ಸು ನಿಮ್ಗೆ ಗೊತ್ತಾದ್ರೆ ಬೇಸರ ಮಾಡ್ಕೋತೀರ ಅಂತ ನಾನು ನಿಮ್ಗೆ ಹೇಳಿಲ್ಲ ಮಿಸ್ಸು. ನಂಗೆ ಅವ್ವನ್ಗಿಂತ ಬೇರೆ ಏನು ಮುಖ್ಯ ಅಲ್ಲ ಶ್ರೀ. ಅವ್ವ ಮನೇಲಿಲ್ದೆ ನಾನು ಇಲ್ಲಿಗೆ ಬಂದು ಇಂಟರ್ವ್ಯೂ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ? ಇಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ. ಮಿಸ್ಸು 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 ಹಂಗೆ ಮಾತ್ರ ಮಾಡಬೇಡಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಫ್ಲೈಟ್ ಇದೆ, ನಾನು ಅದ್ರಲ್ಲಿ ವಾಪಸ್ ಬರ್ತೀನಿ. ದಯವಿಟ್ಟು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನೀವೇ ಹುಡುಕ್ತೀರಾ ಅಂತ ಹುಚ್ಚತನ ಮಾಡಬೇಡಿ. ನನಗೆ ನನ್ನ ಅವ್ವ ಮುಖ್ಯ. ಮಿಸ್ಸು ಅವ್ವಂಗೆ ಏನೂ ಹಾಕಿಲ್ಲ. ಅವ್ವನ್ನ ಹೆಂಗನ ಮಾಡಿ ನಾನು ಹುಡುಕ್ತೀನಿ ಮಿಸ್ಸು. ದಯವಿಟ್ಟು ನೀವು ಬರಬೇಡಿ ಮಿಸ್ಸು. ಇಲ್ಲ, ನನ್ನಿಂದ ಇಲ್ಲಿ ಇರಕ್ ಆಗಲ್ಲ ಶ್ರೀ. ನಾನು ಬೆಳಗ್ಗೆನೆ ಹೊರಡ್ತಿದ್ದೀನಿ ಅಷ್ಟೇ. ಅಲ್ಲ